ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ದೇಶದ ಅಭಿವೃದ್ಧಿ ಸಲುವಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಗೆ ಪ್ರಧಾನಮಂತ್ರಿ ಮಾಡೋಣ, ದೇಶದ ಸುರಕ್ಷತೆಗೆ ನಾವು ಬದ್ಧರಾಗೋಣ ಎಂದು ಶಾಸಕಿ ಶಶಿಕಲಾ ಅಣ್ಣಾಸಾಹೇಬ್ ಜೊಲ್ಲೆ ಇವರು ಹುಕ್ಕೇರಿ ಮತಕ್ಷೇತ್ರದ ಸೊಲ್ಲಾಪುರ ಗ್ರಾಮದಲ್ಲಿ ಆಯೋಜಿಸಿದ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಬಿಜೆಪಿಗೆ ಮತ ನೀಡಿರಿ ಎಂದು ಮತಯಾಚನೆ ಮಾಡಿದರು. ಬಿಜೆಪಿಗೆ ಹೆಚ್ಚಿನ ಮತ ನೀಡಿ ಗೆಲ್ಲಿಸಿ ಎಂದು ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಈ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಉಪಸ್ಥಿತಿ ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕ ನಿಖಿಲ್ ಕತ್ತಿ, ನಿಪ್ಪಾಣಿ ಶಾಸಕಿ ಶಶಿಕಲಾ ಅಣ್ಣಾಸಾಹೇಬ್ ಜೊಲ್ಲೆ, ಸಂಗಮ್ ಸಕ್ಕರೆ ಕಾರ್ಖಾನೆಯ ಚೇರ್ಮನ್ನರು ರಾಜೇಂದ್ರ ಪಾಟೀಲ್, ಅದೇ ರೀತಿ JDSದ ಮುಖಂಡರಾದ ಮಹಾದೇವಿ ಪಾಟೀಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಂದನಾ ಕಾಶಿನಾಥ್ ನಾಯ್ಕ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಶೋಕ್ ಅನ್ನಪ್ಪ ಮಸ್ತಿ, ಗ್ರಾಮ ಪಂಚಾಯತ್ ಸದಸ್ಯರು ಬಿಸ್ಮಿಲ್ಲಾ ನಜೀರ್ ಮಾಸ್ತೋಳಿ, ಶಶಿರಾಜ್ ಪಾಟೀಲ್, ಅನಿಲ್ ಖನ್ನಾಯಿ, ರಾಜು ಕೋರೆ, ನಜೀರ್ ಮಾಸ್ತೋಳಿ, ಮಹಾದೇವ್ ಕ್ಷೀರ್ಸಾಗರ್, ಫತ್ತೇಹ್ ಸಿಂಗ್ ಪಾಟೀಲ್, ಕುಮಾರ್ ಶಿಂಡೆ, ಅನಿಲ್ ಬಸನ್ನವರ್, ಪಪ್ಪು ಪಾಟೀಲ್, ಸಂಜೀವ್ ಖೋತ್, ವೀರಭದ್ರ ಹಿರೇಮಠ್ ಮುಂತಾದ ಗಣ್ಯಮಾನ್ಯರು ಮತ್ತು ಬಿಜೆಪಿ ಪದಾಧಿಕಾರಿಗಳು ಹಾಗೂ ಸೊಲ್ಲಾಪುರ ಗ್ರಾಮಸ್ಥರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಸೊಲ್ಲಾಪುರ. ಗ್ರಾಮ ಪಂಚಾಯಿತಿಯ ಸದಸ್ಯರು ಶಾರದರ್ಶಿ ಸ್ವಾಗತಿಸಬೇಕಾಗುತ್ತದೆ. ಸನ್ಮಾನ್ಯ ಶ್ರೀ ನಿಖಿಲಣ್ಣ ಕತ್ತಿಯವರನ್ನ, ಅನಿಲ್ ಖಾನಾಡಿ ಅವರು ಸಂಗಮ ಸಹಕಾರಿ ಸಕ್ಕರೆ, ಶ್ರೀ ಶಶಿರಾಜ್ ಹಾಗೂ ಶ್ರೀ ರಾಜು ಕೋರೆ ಅವರನ್ನ, ಕ್ಷೀರಸಾಗರ್ ಅವರ ನಮ್ಮ ಜನಪ್ರಿಯ ಶಾಸಕರ ನಿಖಿಲಣ್ಣ ಕತ್ತಿಯವರು ಕೂಡ ಸ್ವಾಗತ ಕೋರುತ್ತ, ಹಾಗೆ ನಮ್ಮ ಸಂಗಮ್ ಶುಗರ್ ಅಧ್ಯಕ್ಷರಾದಂತ ರಾಜೇಂದ್ರನ ಪಾಟೀಲ್ ಕೂಡ ಅವ್ರಿಗೂ ಸ್ವಾಗತ ಕೋರುತ್ತೇನೆ ನಮ್ಮ ನಿಮ್ಮೆಲ್ಲ ಪರವಾಗಿ. ಇದಕ್ಕೆ ತಾನೇ ಮತ್ತೆ ಇಲೆಕ್ಷನ್ ಜಾಹಿರ್ ಆಗಿದೆ. 7 ತಾರೀಕು ಮತದಾನ ಕಂಪಲ್ಸರಿ ಮಾಡಬೇಕಾಗಿದೆ. ಈಗ ಜೊಲ್ಲೆ ಬಂದಿ ಅವ್ರು ಬಂದಾರ. ಈಗ ನಮ್ಗೆ ಇಲೆಕ್ಷನ್ ಟೈಮ್ ಅಷ್ಟೇ ಬಂದಾರ, ನಾವು ಹೋಗ್ಬೇಡ್ರಿ. ಅವ್ರಿಗೆ ನಮ್ಮ ಹೊರ ಮಾಡಿ ಕರ್ತವ್ಯ ಏನಿದೆ ಅವ್ರಿಗೆ ಗೊತ್ತಿದೆ. ಈಗ ಸೋಲಾಪುರ ಹೊಂಡೋಳಿ ಕನ್ನಡ ರೋಡ್ ಈಗ ಹೆಂಗ್ ಮಾಡಿದ್ದಾರೆ, MLA ಬಂದಾಗ ಹೊಳಕಸ್ಬ ರೋಡ್ ಬಿ ಆಗೈತಿ. ಭಾಳ ಮಾಡೋದ. ಈಗ ಅನ್ನಸಾಬಣ್ಣ ಜೊಲ್ಲೆ MP ಇಲೆಕ್ಷನ್ ಇದ್ದಾರೆ. ಈಗ ಅವ್ರಿಗೂ ಕೂಡ ನಮ್ಮ ಪ್ರಜೆಂಟ್ ಬಹುಮತದಿಂದ ಆಗಿ ತರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇಷ್ಟು ಅನ್ನಸಾಬಣ್ಣ ಜೊಲ್ಲೆಯವರನ್ನು ನಾವು ಅವರಿಗೆ ನಾಳೆ ಬರೋ 7 ತಾರೀಕಿಗೆ ಕಮಲದ ಹೂವಿಗೆ ಅವರಿಗೆ ಮತ ಹಾಕುವ ಮುಖಾಂತರ ಮತ್ತೊಮ್ಮೆ ನಾವು ನರೇಂದ್ರ ಮೋದಿ ಅವರನ್ನು ಕೇಂದ್ರದ ಪ್ರಧಾನ ಮಾಡಲಿಕ್ಕೆ ಸಹಕಾರ ಆಗ್ತದೆ ಅಂತ ಹೇಳಿ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ. ಎಲ್ಲರೂ ನಾಳೆ 7 ತಾರೀಕಿಗೆ ಎಲ್ಲರೂ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆ ಮಟ್ಟ ಕಾಲಾವಕಾಶ ಇಟ್ಟಿರ್ತಾರೆ. ಯುವಕರು ಸ್ವಲ್ಪ ಬೇಗ, ವಯಸ್ಕರಿಗೆ ಸ್ವಲ್ಪ 12 ಗಂಟೆ ಒಳಗೆ ಓಟ್ ಹಾಕ್ಲಿಕ್ಕೆ ಅವಶ್ಯಕತೆ ಮಾಡ್ಕೊಳ್ಬೇಕು. ನಂತರ ಸಂಜೆ ಕೂಡ ಅವರಿಗೆ ನೀವು ಯುವಕರು ಹಿಂದೆ ವಯಸ್ಕರಿಗೆ ಹಾಕಿ ಯುವಕರು ಲಾಸ್ಟ್ ಮಟ್ಟ ನಿಂತ ಇದ್ದು ಒಂದು ವಾರದ ಒಂದು ಓಟ್ ನಿಲ್ಲಬಾರದಂತ ನಾವೆಲ್ಲ ಮಾಡೋದು ನಮ್ಮ ಬಹಳ ಜವಾಬ್ದಾರಿ. ಯಾಕಂದ್ರೆ ಈಗ ಕಾಂಗ್ರೆಸ್ ಅವರು ವಾರಂಟಿಗಳು ಕೊಡ್ತಾ ಇದ್ದಾರೆ, ಎಲ್ಲರೂ ನೀವು ನೋಡಿದಿರಿ. ವಾರಂಟಿಗಳು ಬಾಯಿಂದ ಹೇಳ್ತಾ ಇದಾರ, ನಿಮ್ಮಲ್ಲಿನ ಈ ಕಿಸ ಕೊಡ್ತಾರ ಯುವಕರಿಗೆ ಎಲ್ಲರಿಗೂ ಗೊತ್ತು. ಯಾರಿಗೆ ಹಾನಿ ಇಲ್ಲ. ಎಲ್ಲ ಪ್ರತಿಯೊಂದು ಪ್ರಜಾಪ್ರಭುತ್ವ ಯಾವಾಗ ಐತಿ, ಪ್ರತಿಯೊಂದು ಮನೆಗೂ ಪ್ರಜಾಪ್ರಭುತ್ವ ಹಾಕ್ತದೆ. ಪ್ರಜೆಗಳಿಗೆ ಎಲ್ಲರೂ ಅನುಭವಿಸಿದಾರು, ಎಲ್ಲ ವಿದ್ಯಾವಂತರಿದಾರು. ಇವೆಲ್ಲ ಅವರ ಗ್ಯಾರಂಟಿಗಳು ಬೇರೆಲ್ಲ ನಡೆಯಲಾರದು. ಯಾಕಂದ್ರ ಚಿಕ್ಕೋಡಿ ಲೋಕಸಭಾ ಸದಸ್ಯರಾಗಿ ಅಣ್ಣಾಸಾಹೇಬ್ ಜೊಲ್ಲೆ ಅಣ್ಣ ಅವರು ಆಯ್ಕೆ ಆಗೋದು ಖಚಿತ. ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಅವರು ಕೂಡ ಆಯ್ಕೆ ಆಗೋದು ಖಚಿತ. ಮತ್ತೊಮ್ಮೆ ಕೇಂದ್ರದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವುದು ನಿಶ್ಚಿತ. ಇದು ಈ ಕರ್ನಾಟಕ ರಾಜ್ಯದ ಇಡೀ ಎಲ್ಲ ಜನ ತೀರ್ಮಾನ ಮಾಡಿದ್ದಾರೆ. ಈ ರಾಜ್ಯದ 14 ಕ್ಷೇತ್ರಗಳು, ಇದು ಅದು 14 ಕ್ಷೇತ್ರಗಳು. ಯಾಕಂದ್ರ ಎಲ್ಲ 400 ಪಾರ್ ಹಾಕ್ತಾರೆ. ಆಲ್ರೆಡಿ ಕೇಂದ್ರಗಳು ನಮ್ಮ ಸದಸ್ಯರಿಗೆ ಹೋಗಿ ಆಲ್ರೆಡಿ ಕಮಲ ಕೇಂದ್ರ ಪ್ರವೇಶ ಮಾಡಿ ಆಗಿದೆ. ಈಗ ಇನ್ನು 190 ಸೀಟ್ ತರ ಎಲ್ಲರೂ ನಮ್ಗೆ ಜವಾಬ್ದಾರಿ. ಎಲ್ಲ ಕಡೆ ಇಲ್ಲಿ ಹೇಳ್ದ ಆ ಕಡೆ ಕೊಡ್ಲೈತಿ, ಈ ಕಡೆ ಕೊಡ್ಲಿ, ಆ ಕಡೆ ಏನು ಕೊಡ್ಲಿಲ್ಲ. ನಾನು 11 ರಾಜ್ಯ ತೆಗೆದಾನ ಬಿಜೆಪಿ ಪ್ರಚಾರ ಇದ್ದಾಗ MLA ಎಲೆಕ್ಷನ್ ಹೋದ ವರ್ಷ ಕೂಡ ಅಲ್ಲೇ ಇರಲಿಲ್ಲ. ಇಲ್ಲಿ ಬಂದು ಜನ ನಮ್ಮ ಪ್ರೈವೇಟ್ ಕಾಂಗ್ರೆಸ್ ಕಾರ್ಯಕರ್ತರನ್ನು ಫೋನ್ ಮಾಡ್ತಾರೆ. ಗುಜರಾತ್ದಾಗ 100 ಸೀಟ್ ಬರಂಗಿಲ್ಲ. ಅದೇ ಸೀಟ್ ಗೆದ್ದನ್ನು ಹೆಚ್ಚಿಗೆ ಸೀಟ್ ಬಂದ್ರು 50 ಸ್ಥಾನ ಗೆದ್ದಂತ ಗುಜರಾತ್, ಮಧ್ಯಪ್ರದೇಶ, ಛತ್ತೀಸ್ಗಢ, UP ಎಲ್ಲಾ ಕಡೆ ಕೂಡ ಭಾರತೀಯ ಜನತಾ ಪಕ್ಷದ ಅಲೆ ಕಮಲದ ಹೂವ ಬಹಳ
ಬೆಳಕಿದೆ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ಹೇಳ್ಕೊಳ್ತೇನೆ, ನೀವೆಲ್ಲರೂ ಭಾರತೀಯ ಜನತಾ ಪಕ್ಷದ ಬೆಂಬಲಿಸಿ ಮತ್ತೆ ನಮ್ಮ ದೇಶ ಅಭಿವೃದ್ಧಿ ಮಾಡಲು ನರೇಂದ್ರ ಮೋದಿಜಿ ಅವರನ್ನ ಎಲ್ಲರೂ ಬಲಪಡಿಸೋಣ ಅಂತ ಹೇಳ್ತಾ ನನಗೂ ಒಂದೆರಡು ಮಾತು ಮಾತಾಡೋಕೆ ಅವಕಾಶ ಕೊಡಬೇಕು. ತಮ್ಮೆಲ್ಲರೂ ವಂದಿಸಿ मागच्या इलेक्शन मध्ये त्यांना 1,18,890 मतानं एवढ्या पक्षाचा वोट चालला ते निवडून आले होते. पण ते आता दुसऱ्यांदा उभे आहेत. तर दुसऱ्यांदा उभा असल्याचं आपलं कार्य काय, त्याच्यापेक्षा जास्त कसं लीड मिळेल याकडे आपण सर्व युवक मित्रांनी आणि आपण सर्वांनी लक्ष देऊन जातीच्या वोटिंग करून ते मतदान भारतीय जनता पक्षाला पडावं या दृष्टिकोनातून आपल्याला सर्वांचा प्रयत्न पाहिजे. गेल्या अनेक वर्षभरात भागामध्ये आज दिवंगत उमेश कत्ते असतील यांच्या माध्यमातून म्हणजे भारतीय जनता पक्षाचं कर्नाटकमध्ये ज्यावेळेस सरकार होतं त्यावेळेस आमच्या भागामध्ये असेल, निपाणी मतक्षेत्रामध्ये असेल, ज्या ठिकाणी भरपूर कामं झालेली होती. आता हे काँग्रेसचं सरकार म्हणून मला वाटतं 1 वर्ष झालं निखिल सरकार कुठे उधळ मारलेले दिसत नाही मला. कारण परिस्थितीच ती आहे. या गॅरंटीच्या या भागाचं जे काही काम आहे ही विकास कामं होणार नाही. तर या विकास कामाचं जर करायचं असेल ಎಲ್ಲರಿಗೂ ಹೇಳಿ ಅತಿ ಹೆಚ್ಚು ಮತ ಯಾಕಂದ್ರೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಭಾಗದಿಂದ ಮತ್ತೊಮ್ಮೆ ಅನಾಹುತವನ್ನ ನಾವು ಆಸೆ ಕಳಿಸಿದ್ರೆ ಮತ್ತೊಮ್ಮೆ ಮೋದಿ ಅವರಿಗೆ ಕೈ ಬಲಪಡಿಸಿದಾಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ವಿಚಾರ ಮಾಡಿ ಚರ್ಚೆ ಮಾಡಿ ಅತಿ ಹೆಚ್ಚು ಮತ ಮತ್ತು ನಮ್ಮ ಮುಖ್ಯ ಮತಕ್ಷೇತ್ರ ಲಾಸ್ಟ್ ಟೈಮ್ ಏನಾದ್ರು 1,45,000 ಲೀಡ್ ಬಂದಿತ್ತು ಅಥವಾ 36,000 ಲೀಡ್ ಮುಖ್ಯ ಮತಕ್ಷೇತ್ರ ಬಂದಿತ್ತು. ಅದಕ್ಕಿಂತ ಹೆಚ್ಚು ಪ್ರಯತ್ನ ಮಾಡಿ ಅದರಿಂದ ಹೆಚ್ಚು ಮತ್ತೆ ವಿಶ್ವಾಸ ಇಟ್ಕೊಂಡು ನಾನು ಯಾರು ಮಾತ್ರ ಮುಗಿಸ್ತೇನೆ. ಅನ್ನೋದು ಎಲ್ಲರೂ ಇದೆ. ಯಾವ ರೀತಿ ಆಗೈತಿ ಅಂತಂದ್ರ 1, 2, 3 ಎಷ್ಟು ಹೇಳಿದಷ್ಟ ಕಡಿಮೆ. ರೈತರ ಸಲುವಾಗಿ ಆಗೈತಿ, ಯುವಕರ ಸಲುವಾಗಿ ಆಗೈತಿ, ಹೆಣ್ಮಕ್ಳ ಸಲುವಾಗಿ ಆಗೈತಿ. ಒಂದ ತಾಯಿ ಗರ್ಭದಲ್ಲಿ ಇರ್ತಕ್ಕಂತ ಒಂದು ಮಗು ಹುಟ್ಟಬೇಕಂದ್ರೂ ಸಹಿತ ಮೋದಿ ಅವ್ರು ಕಾಳಜಿ ಮಾಡ್ತಾರ. ಬಡತನ ಮಂಚದಲ್ಲಿ ಇರ್ತಕ್ಕಂತ ದಿನ ಕೂಲಿ ಕೆಲಸ ಮಾಡ್ತಕ್ಕಂತ ಒಬ್ಬ ತಾಯಿ ಗರ್ಭಿಣಿ ಆದ್ರ ಆಕೆ ಡಿಲಿವರಿ ಆದ್ಮೇಲೆ ಆ ಸಣ್ಣ ಖುಷಿನ ಬಿಟ್ಟು 1 ತಿಂಗಳ ಒಳಗೆ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳಿ 5,000 ರೂಪಾಯಿ ಮಾತೃ ವಂದನಾ ಅಂತ ಹೇಳಿ ಹೆಸರಿಟ್ಟಾರದ 5,000 ರೂಪಾಯಿ ಕೊಡುವಂತ ಒಂದು ಯೋಜನೆ ಯಾರು ಮಾಡಿದ್ರು? ಮೋದಿಜಿ ಅವ್ರು ಮಾಡಿದ್ರು. ಇದು ಎಷ್ಟು ಮಂದಿಗೆ ಗೊತ್ತೈತ್ರಿ? ಯಾರಿಗೂ ಕೂಡ ಗೊತ್ತಿಲ್ಲ. ಆ ರೀತಿ ಒಬ್ರಿಗೂ ಇಬ್ರಿಗೂ ಗೊತ್ತೈತಿ. ಅದು ಒಬ್ಬ ಹಟ್ಟಾಗಿ ಇರ್ತಕ್ಕಂತ ಮಗುನ ಹಿಡ್ಕೊಂಡು ವಯಸ್ಸಾದಂತವ್ರವರೆಗೂ ಕೂಡ ಎಲ್ಲ ರೀತಿಯ ಬೇರೆ ಬೇರೆ ಯೋಜನೆಗಳನ್ನ ಮೋದಿಜಿ ಅವರು ಮಾಡಿದ್ರು. ಈಗಾಗಲೇ ನಿಖಿಲ್ ಜಿ ಅವರು ಹೇಳಿದ ರೀತಿಯಲ್ಲಿ ಭಾರತದಾಗ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಡೆವಲಪ್ ಆಯ್ತು ಅಂತಂದಾಗ ರಸ್ತೆಗಳ ಬಗ್ಗೆ ಹೇಳಿದ್ರು, ಈಗ 6 ಲೈನ್ ಆಗೋದ್ರ ಬಗ್ಗೆ ಹೇಳಿದ್ರು, IIM ಬಗ್ಗೆ ಹೇಳಿದ್ರು. ಅಷ್ಟೇನು ನೀವೆಲ್ಲರೂ ಅಣ್ಣ ಸಾಹೇಬ್ರಿಗೆ ಆಶೀರ್ವಾದ ಮಾಡ್ತೀರಿ, ಅವ್ರನ್ನ ಗೆಲ್ಲಿಸ್ತೀರಿ. ಅವ್ರನ್ನ ಗೆದ್ದು ಬಂದ್ಮೇಲೆ ಅವರು ಈ ಭಾಗದ ಸಂಸದರಾಗಿ, ನಿಖಿಲ್ ಅವರು ಈ ಭಾಗದ ಒಬ್ಬ ಶಾಸಕರಾಗಿ, ನನಗೆ ಇಲ್ಲಿ ಏನು ಸಂಬಂಧ ಬರಕಿಲ್ಲ, ನಾನು ನಿಪ್ಪಾಣಿಗೆ ಅಷ್ಟೇ ಮಾಡ್ಬೋದು. ಆದ್ರೆ ನಾನ್ ನಿಮ್ಗೆ ಹೇಳ್ತೀನಿ, ನಾನ್ ನಿಮ್ಮ ಮನೆ ಮಗಳಾಗಿ ಹಳೆಯನ್ ಜೋಡಿ, ತಮ್ಮನ್ ಜೋಡಿ, 3 ಮಂದಿ ಈ ಭಾಗದ ಒಂದು ಅಭಿವೃದ್ಧಿ ಮಾಡೋದು ನಾವೆಲ್ಲರೂ ಕೂಡ ನಿಮ್ ಜೊತೆಗೆ ಇರ್ತೀವಿ.